ಎರಡು ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ಮದು ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಇರೋದ್ರಿಂದ ಅದನ್ನು ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ. ಏನು ಅಂತ ಹೇಳಿದ್ರೆ, ಹಿಂದಿಯನ್ನು ನೀವು ಇಲ್ಲಾಂದ್ರೆ ಥರ್ಡ್ ಲ್ಯಾಂಗ್ವೇಜ್ನ, ಹಿಂದಿ ಒಂದೇ ಅಲ್ಲ ಥರ್ಡ್ ಲ್ಯಾಂಗ್ವೇಜು, ಅದರ್ ಲ್ಯಾಂಗ್ವೇಜಸ್ಸು ಇದೆ. ಬಟ್ ಹೆಚ್ಚು ಪಾಲು ಹಿಂದಿನೇ ಜಾಸ್ತಿ ಇರೋದ್ರಿಂದ ಕಲಿಕೆಯಲ್ಲಿ ಅದನ್ನು ನೀವು ಹೇರ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಅದು ಗೊತ್ತಿದೆ. NEP-ಯಲ್ಲೂ ಕೂಡ ಅವ್ರದ್ದು ಏನು ಪಾಲಿಸಿ ಬಂದಿದೆ, ಕಡ್ಡಾಯವಾಗಿ 3 ಎಕ್ಸಾಮ್ ಪಾಲಿಸಿ ಅಂದಾಗ ಆಟೋಮೆಟಿಕಲಿ ಫ್ಯೂಚರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಐ ಆಮ್ ನಾಟ್ ಸಿಟಿಂಗ್ ಹಿಯರ್ ಫಾರ್ ದ್ಯಾಟ್. ಸೊ ಇಂಥ ತೊಂದರೆಗಳಾಗಬಾರ್ದು. ಮತ್ತು CM ಅವರು ಈ ಥರ ಹೇಳಿಕೆಯನ್ನು ಕೂಡ ಮುಂಚೆ ಕೊಟ್ಟಿದ್ರು ಅವರು. ಆದರೆ ಅದನ್ನು ಹೊರತುಪಡಿಸಿ ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ. ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ ಎಕ್ಸಾಮನ್ನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಆ್ಯಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಆ್ಯಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಯಾಕೆ ಅಂದರೆ ಈಗ ನಾನು ನಿಲ್ಲಿಸ್ತೀನಿ ಅದೆಲ್ಲ ಮಾಡಿದಾಗ ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ಅಲೌಡ್ ಭಾಷೆ ಇದೆ. ನಾನು ಇದೇ ಭಾಷೆ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಮೋಸ್ಟ್ಲಿ 13-14 ಭಾಷೆ ಇದ್ದಾವೆ. ಹಿಂದಿ, ಕನ್ನಡ ನಮ್ಮ ಮದರ್ ಟಂಗ್ ಒಂದು ಬಿಟ್ಟರೆ, ನಮ್ಮ ಮಾತೃಭಾಷೆ ಬಿಟ್ಟರೆ, ಹಿಂದಿ, ತಮಿಳು, ತೆಲುಗು, ಸಂಸ್ಕೃತ ಇದೆಯಾ? ಸಂಸ್ಕೃತ ಇದೆ, ಮರಾಠಿ ಇದೆ, ತುಳು ಇದೆ. ಈಗ ತುಳು ಅವ್ರದ್ದು ನೆಕ್ಸ್ಟ್ ನಮಗೆ ಬ್ಯಾರಿಸ್ ಅವರು ನಿನ್ನೆ ಒಂದು ಇದನ್ನು ಕೊಟ್ಟರು. ತುಳು ಎಲ್ಲ ಹೆಂಗೆ ತಗೊಂಡಿದ್ದೀರಾ ಥರ್ಡ್ ಲ್ಯಾಂಗ್ವೇಜಿಗೆ, ಅಟ್ಲೀಸ್ಟ್ ನಮಗೂ ಕೂಡ ಬ್ಯಾರಿಸ್ ಲ್ಯಾಂಗ್ವೇಜ್ನು ತಗೊಳ್ಳಿ ಅಂತ ಹೇಳಿ ಸುಮ್ಮನೆ ಅವರವರು, ಯಾಕೆಂದ್ರೆ ಬ್ಯಾರಿಸ್ ನಿಗಮನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸೊ ಇದೆಲ್ಲ ಮಾಡಿದಾಗ ಅವರೆಲ್ಲ ಕೊಟ್ಟಿದ್ದಾರೆ. ಅದನ್ನ ಬಿಟ್ಬಿಡಿ, ಮತ್ತೆ ಅದನ್ನು ತಂದು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಈ ಥರ್ಡ್ ಲ್ಯಾಂಗ್ವೇಜ್ ಏನಿದೆ, that will become a graded one which will not reflect on the result. ಸೊ ಎಲ್ಲ ಮಕ್ಕಳು ಕೂಡ 525ಕ್ಕೆ ಅವರು ಪಾಸು ಫೇಲು ಅಂತ ಹೇಳಾಗುತ್ತೆ. ಬಟ್ ಗ್ರೇಡಿಂಗು ಅವರಿಗೆ ABCD ವರ್ಗೂ ಕೊಡ್ತಾರೆ, ಏನೋ ಗೊತ್ತಿಲ್ಲ, ಮೋಸ್ಟ್ಲಿ D ವರ್ಗೂ ಅಂತ ಹೇಳಿದ್ದಾರೆ. ಅದನ್ನ ಅಫಿಷಿಯಲ್ ಆರ್ಡರ್ನ ಐದರ್ ಇವತ್ತು ಸಾಯಂಕಾಲ ಇಲ್ಲ 31ನೇ ತಾರೀಕು ಒಳಗೆ, ಯಾಕೆಂದರೆ ನಾಳೆ ನಾಡ್ದು ಎಲ್ಲ ರಜಾ ಇರೋದ್ರಿಂದ ಅಫಿಷಿಯಲ್ ಆಗಿ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳು there is no pass or fail in that. It is graded. It will not reflect on your passing marks at all. But examination will be conducted. You have to write that. Examination will be conducted. Examination will be conducted, but ಅದು grading ABCD ಅಷ್ಟೇ. ಇದನ್ನ ಫರ್ದರ್ ಏನ್ ಚೇಂಜ್ ಅನ್ನೋದನ್ನ ಅದಕ್ಕೆ ನೀವು ಕೇಳ್ಬೋದು. ಇದನ್ನ ಫರ್ದರ್ ಟೂ ಲ್ಯಾಂಗ್ವೇಜ್ ಪಾಲಿಸಿ ಮಾಡ್ತಾರೆ. ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ ಮತ್ತು ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿರೋದ್ರಿಂದ ಅದನ್ನ ನಾನು ಡಿಸ್ಕಷನ್ಸಿಗೆ ಬರಲ್ಲ. ನಮ್ಮ ಕನ್ನಡಿಗರ ಆ ಫ್ಲೈಟ್ ಏನಿದೆ, ಇದನ್ನು ಒತ್ತಡ ನೀವು ಹಾಕ್ತಾ ಇದ್ದೀರಾ. ನಮ್ಮ ಕನ್ನಡ ಭಾಷೆ, ಕನ್ನಡ ಮಕ್ಕಳಿಗೂ ಕೂಡ ಸಬ್ಜೆಕ್ಟ್ ಕೂಡ ಓದೋದಕ್ಕೆ ಕಷ್ಟ ಮಾಡ್ತಾ ಇದ್ದೀರಾ. ಆ ಒತ್ತಡನ ಕಮ್ಮಿ ಮಾಡ್ತಕ್ಕಂಥದ್ದನ್ನ ನಾವು ಈ ಸಿಸ್ಟಮ್ ಮಾಡಿದ್ದೀವಿ. ಅವರು ಕೂಡ ಇವತ್ತು ಬೆಳಗ್ಗೆ ಬಂದಾಗ ತುಂಬ ಸಂತೋಷದಿಂದ ಈ 35ರಿಂದ 33 ಮಾಡಿರೋದಕ್ಕೆ ನಮ್ಮ ಕನ್ನಡಿಗರಿಗೂ ಕೂಡ ಜಾಬ್ ಏನು ಕೆಲಸ ಸಿಗ್ತಕ್ಕಂಥ ಅವಕಾಶಗಳಿಗೆ ನೀವು ಮಾಡಿಕೊಟ್ಟಿರಿ. ಅದು ಫಸ್ಟ್ ನಮಗೆ ಅರ್ಥ ಆಗಿರಲಿಲ್ಲ. ಅವ್ರು ಹೇಳಿದ್ರು, ಅವರು ನಮಗೆ ಗೊತ್ತಾಗಲಿಲ್ಲ ಫಸ್ಟು. ಈಗ ನಮಗೆ ಅರ್ಥ ಆಗುತ್ತೆ. ಯಾಕೆಂದರೆ 10ನೇ ಕ್ಲಾಸು ಕಂಪಲ್ಸರಿ ಈವನ್ ಟು ಬಿಕಮ್ ಎನಿಥಿಂಗ್ ಹಿಯರ್. ನೀವೇನಾದರೂ ಒಂದು ಫೆಸಿಲಿಟಿಗೆ ನೀವು ಒಂದು PF ಇಲ್ಲ ಮೆಡಿಕಲ್ ಇದಕ್ಕೆ ಎಲ್ಲದಕ್ಕೂ ಬರಬೇಕಂದ್ರೆ ನಿಮಗೆ ಅಟ್ಲೀಸ್ಟ್ SSLC ಇದೆಯಾ ಅಂತ ಕೇಳ್ತಾರೆ. ಮುಂಚೆ 7ನೇ ಕ್ಲಾಸ್ವರೆಗೂ ಇತ್ತು. SSLC ಇಸ್ ಕಂಪಲ್ಸರಿ ನಾವು. 10th ಸ್ಟ್ಯಾಂಡರ್ಡ್ ಇಸ್ ಕಂಪಲ್ಸರಿ. ಸೊ 10th ಸ್ಟ್ಯಾಂಡರ್ಡ್ ಇಲ್ಲ ಅಂದರೆ ನಿಮಗೆ PF, ನಿಮಗೆ ಒಬ್ಬರು ಸೆಕ್ಯೂರಿಟಿ ಗಾರ್ಡು, ಡ್ರೈವರು, ಇಲ್ಲಾಂದರೆ ಯಾವ್ದಾದ್ರು ಹೈಯರ್ ಇದಕ್ಕೆ ಓದ್ಕೋಬೇಕು, ಅದೆಲ್ಲದೂ ಕೂಡ ಬರಬೇಕಂತ ಈಗ ಅವ್ರಿಗೆ ಅರ್ಥ ಆಗಿದೆ ಅದು. ಸೊ ದೇ ವೇರ್ ವೆರಿ ಹ್ಯಾಪಿ. ಬಂದಿದ್ರು ಮನೆಗೇನೆ ಎಲ್ಲ ಸಾರಾ ಗೋವಿಂದವರು ಮತ್ತೆಲ್ಲ ಸಂಘಟನೆಯವರು. ನಾವು ಜಾಸ್ತಿ ಜನರು ಬೇಡ ಅಂತ ಮನೆಗೆ ಬಂದ್ವಿ ಸರ್ ಅಂತ ಹೇಳಿದ್ರು. ನಾನು ಹೇಳಿಲ್ಲ, ಬನ್ನಿ ಪ್ಲೀಸ್ ಅಂತ. ಮನೆಗೆ ಬಂದು ಇದನ್ನೆಲ್ಲ ಹೇಳಿದರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರಿಗೆ ಹೇಳಲಿಲ್ಲ ಏನು ಮಾಡ್ತೀವಿ ಅಂತ.
ಬಟ್ ಅವರು ಕೂಡ ಹೇಳಿದರು ಈಗ ಎಕ್ಸಾಮು ಬರೀತಾ ಇದ್ದಾರೆ, ನಾವು ಮುತ್ತಿಗೆ ಹಾಕಬೇಕು ಅಂತ ಹೇಳಿದ್ದೀವಿ. ಆದರೆ ಮುತ್ತಿಗೆ ಹಾಕೋದು ನಮಗೂ ಇಷ್ಟ ಇಲ್ಲ. ನೀವೇನೋ ಒಂದು ತೀರ್ಮಾನ ತಗೊಳ್ತೀರಿ. ಕಾವೇರಿದೆಲ್ಲ ಹೇಳಿದ್ರು ನಮ್ಮ ತಂದೆಯವ್ರದ್ದೆಲ್ಲ. ಅಪ್ಪ, ನಮ್ಮ ತಂದೆಯವರು ರೂಲ್ಸ್ ಮಾಡಬೇಕಾದ್ರೆ ವಿಧಾನಸಭೆ ಕರೆದೇ ಮಾಡಿದ್ದೆ ಹೊರತು ಮನೇಲಿ ಕುತ್ಕೊಂಡು ಮಾಡೋದಲ್ಲ ಅದು. ಇದನ್ನು ನಾನು ಏನಾದ್ರು ಮಾಡಬೇಕಂದ್ರೆ ನನಗೆ ಮುಖ್ಯಮಂತ್ರಿಗಳು ಇರ್ತಾರೆ. ಇದು ನನ್ನ ಇತಿಮಿತಿ ಇರೋದ್ರಿಂದ ಇಟ್ಸ್ ಸೆನ್ಸಿಟಿವ್. ಸೊ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರ್ಮಿಷನ್, ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲ ಮಾಡಿದ್ದು ಒಳ್ಳೇದು, ನೀವು ಮಾಡು, ಮುಂದೆ ಏನು ಮಾಡಬೇಕು ಅನ್ನೋದನ್ನ ಕುತ್ಕೊಂಡು ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡೋಣ ಅಂತ ಹೇಳಿ ಹೇಳಿದೆ. ಇಲ್ಲ ಸೇಮ್ ಈಗ ಮುಂಚೆ ಎಲ್ಲ ನಮಗೆಲ್ಲ ಇತ್ತು, ನಾವು ಟೆಸ್ಟ್ ಎಲ್ಲ ಬರಿತಾ ಇದ್ವಲ್ಲ ABC. ಈಗ ನಿಮ್ಮ ಕಂಡಕ್ಟ್ ಕ್ಲಾಸಲ್ಲಿ ನೀವು ಹೆಂಗೆ, ನೀವು ಎಷ್ಟು ಜನ ಬರಿತಾ ಇದ್ದೀರಿ ಅಂತ ನಾನು ನಿಮಗೆ ಗ್ರೇಡ್ ಮಾಡೋದಾರಿ ಹೇಮಂತ್ ಅವರೇ. ನಮಗೆ ಏನು ಗ್ರೇಡ್ ಕೊಡ್ತೀನಿ ಅಂತ ಹೇಳಲ್ಲ. ಈಗ ಬೇರೆಯವ್ರಿಗೆ ನಾವು ಗ್ರೇಡ್ ಮಾಡ್ಕೊಳ್ತೀವಿ ಇಲ್ಲಿ, ಈಗ ನೀವು ಯಾಕೆ ಗ್ರೇಡ್ ಅಂತ. ಸೊ ಆ ಗ್ರೇಡ್ ಕೊಡೋದಷ್ಟೇ, ಇಟ್ಸ್ ನಥಿಂಗ್. ಎಕ್ಸಾಮ್ ಬರೀತಾರೆ, ಎಕ್ಸಾಮ್ ಸೇಮ್ ಕ್ವಶನ್ಸ್ ಎಲ್ಲ ಇರ್ತದೆ, ಬಟ್ ಇಟ್ ಈಸ್ ಗ್ರೇಡೆಡ್. ಹೌದು, ಎಲ್ಲ ಆಲ್ ಗ್ರೇಡಿಂಗ್ ಅವು. ಎಕ್ಸಾಮ್ ಬರೀತಾರೆ. ಅಲ್ಲ ಎಕ್ಸಾಮ್ನ ಏನಾಗ್ತದೆ ಅದು ತಪ್ಪಾಗುತ್ತೆ, ಪಾಲಿಸಿಯಲ್ಲಿ ತಪ್ಪಿದಾಗ್ತದೆ. ಎಕ್ಸಾಮ್ ಬರೀತಾರೆ. ಆಮೇಲೆ ಏನಾಗುತ್ತೆ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು. ಈಗ ನಾನು ಎಕ್ಸಾಮ್ ಬರೆಸಲಿಲ್ಲ ಅನ್ಕೊಳ್ಳಿ, ಹಾಗಾದ್ರೆ ಟೀಚರ್ ಯಾಕೆ ಅಂತ ನೆಕ್ಸ್ಟ್ ನೀವು ಕ್ವಶನ್ಸ್ ಕೇಳ್ತೀರಾ. ಯಾರವರು? ನಮ್ಮ ಕರ್ನಾಟಕದ ಜನರೇ, ಕರ್ನಾಟಕದ ಟೀಚರ್ಸೇ ಪಾಪ ಹಿಂದಿ ಓದಿ ಕನ್ನಡಿಗರು ಇವತ್ತು ಹಿಂದಿಯಾಗಿ ಹೊಟ್ಟೆಪಾಡಿಗೆ ಕಲಿಸಿದ್ದಾರೆ. ಇದು ನಾನು ಇವತ್ತು ಮಾಡಿದ್ದಲ್ಲ. ಹಂಗಂದ ತಕ್ಷಣ ನೀವು ಅವ್ರು ನಾನಲ್ಲಿ ತಗೊಳ್ತೀರಾ ಇಲ್ವಾ, ಟೀಚರ್ಸ್ ರಿಕ್ರೂಟ್ ಮಾಡ್ತೀರಾ, ಇದಕ್ಕೆಲ್ಲ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಡಿಮ್ಯಾಂಡ್ ಅಂಡ್ ಸಪ್ಲೈ ಯಾವಾಗಲೂ ಕೂಡ ದಟ್ ಈಸ್ ಎ ಡಿಫ್ರೆಂಟ್ ಅಜೆಂಡಾ. ಅದಕ್ಕೆ ನಾನು ಹೇಳಿದ್ನಲ್ಲ, ಜಾಸ್ತಿ ಇದು ಬೇಡ ಅವ್ರಿಗೆ. ಹೌದು, ಇದಕ್ಕೆ ಮಾತ್ರ ಥರ್ಡ್ ಲ್ಯಾಂಗ್ವೇಜ್, ಆಲ್ ಥರ್ಡ್ ಲ್ಯಾಂಗ್ವೇಜ್. ಸೊ ನೀವು ಹಿಂದಿ ಅಂತಾನು ತಗೊಳ್ಳೋದು ಬೇಡ, ಆಲ್ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್. ಎಕ್ಸಾಮ್ ಬರೆಯೋದು ರಿಸಲ್ಟ್ ನಾವು ಇದು ಮಾಡೋದು 525ಕ್ಕೆ. ಈಗೇನು 625. ಅದಷ್ಟೇ ಗ್ರೇಡ್. ಈಗಿಂದ ಸ್ಟಾರ್ಟ್. ಇವತ್ತು ನಾವು ಆರ್ಡರ್ನ ಸಾಯಂಕಾಲ ಇಲ್ಲ 30ನೇ ತಾರೀಕು 31ನೇ, ಮೋಸ್ಟ್ಲಿ ಇವತ್ತು ಸಾಯಂಕಾಲನೇ ಆರ್ಡರ್ ಇದು ಮಾಡ್ತಾರೆ. ಯಾಕೆಂದ್ರೆ ಅದು ಪ್ರೋಸೆಸ್ ಆಗಿ ಮಾಡ್ತಾರೆ. ಎಕ್ಸಾಮ್ ಯಾವುದು ಬರೆಸ್ತಾನೆ ಇಲ್ಲಲ್ಲ. 8th 9th ಅದು ಅಫಿಷಿಯಲಿ ಅಲ್ಲೆಲ್ಲ ಇರುತ್ತೆ. ಎಕ್ಸಾಮು ಪ್ರಿಪರೇಟರಿ ಮಾಡ್ತಾರೆ, ಅದೆಲ್ಲದು ಕೂಡ. ಅದನ್ನ ಆಮೇಲೆ ನೋಡೋಣ. ಯಾಕೆಂದ್ರೆ ಈಗ ಅದನ್ನ ವಿ ಆರ್ ನಾಟ್ ಫೇಲಿಂಗ್ ಓನ್ಲಿ, ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಅಲ್ಲೂ ಗ್ರೇಡ್ ಕೊಡ್ಬೇಕಂದ್ರೆ ಕೊಡೋಣ. ಏನಾರು ನಂಬರಿಂಗ್ ಕೊಟ್ಟರೆ. ಸುಪ್ರೀಂ ಕೋರ್ಟ್ ಹೇಳ್ತಾರೆ ನೀವು ನಂಬರ್ ಮಾಡಬೇಡಿ. ಆಕ್ಚುಲಿ ಅಲ್ಲೂ ಕೂಡ ಪಾಸ್ ಫೇಲ್ ಅಂತ ಅಷ್ಟೇ ಹೇಳಬೇಕು, ನೀವು ಡಿಸ್ಟಿಂಕ್ಷನ್ ಅದೆಲ್ಲ. ಸುಪ್ರೀಂ ಕೋರ್ಟ್ ಹಸ್ ಕಮ್ ವೆರಿ ಹಾರ್ಶ್ ಆನ್ ಇಟ್, ವೈ ಯು ಆರ್ ಡೂಯಿಂಗ್ ಎಕ್ಸಾಮ್ ಅಂತ. ಈಗ ನೋಡಿದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ಏನಂತ ಹೇಳಿದ್ರು, ಅವರಿಗೆ ಪಾಸು ಫೇಲ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಲಿಮಿಟೆಡ್, ಅಟ್ಲೀಸ್ಟ್ ಅವರಿಗೆ ಮುಂಚೆಲ್ಲ ನಮಗೆಲ್ಲ ಬೀಳವು ಟಕ್ಕಂತ ಹೊಡಿಯೋರು ತಲೆ ಮೇಲೆ, ಸ್ವಲ್ಪನಾದ್ರೂ ಇರಬೇಕಿಲ್ಲ ಅಂದ್ರೆ ಈ ಮಕ್ಕಳು ಕಂಟ್ರೋಲ್ ಬರಲ್ಲ ಅಂತಾರೆ. ಏನಂತೆ ಟಾಯ್ಲೆಟ್ ಕಸ ಹೊಡಿಸ್ಲಿ, ಅವ್ರ ಏರಿಯಾನೇ ಕಸ ಹೊಡಿಸ್ಲಿ ಅಂತ. ಇದನ್ನೆಲ್ಲ ನಾನು ಚರ್ಚೆ ಮಾಡಿದರೆ ನನಗೆ ಕಷ್ಟ ಆಗುತ್ತೆ. ಬಿಕಾಸ್ ಇವತ್ತು ಪ್ರೋಗ್ರೆಸಿವ್ ದಿನಗಳಿರೋದ್ರಿಂದ ಸ್ವಾಭಾವಿಕವಾಗಿ ಸೊಸೈಟಿಯಲ್ಲಿ ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ನೋಡ್ಬೇಕಾಗ್ತದೆ. ಮಕ್ಕಳಿಗೆ ನಾವೇ ಹೇಳ್ತೀವಲ್ಲ, ಪೆನ್ಸಿಲ್ ಹಿಡಿಯೋ ಮಕ್ಳ ಕೈಯಲ್ಲಿ ಕಸ್ಮರಿಗೆ ಕೊಡ್ತಿರಲ್ರಿ ಅಂತೇಳಿ ನೀವೇ ಬರೀತೀರಿ. ನಾವು ಏನು ಮಾಡ್ಬೇಕು ಹೇಳಿ. ಅದಕ್ಕೆ ಐ ಥಿಂಕ್ ಸರ್ಟನ್. ಈಗ ಮಾರಲ್ ಸೈನ್ಸ್, ಇನ್ನೊಂದು ಮಾರಲ್ ಸೈನ್ಸ್ ಈ ವರ್ಷದಿಂದ, ಲಾಸ್ಟ್ ಇಯರ್ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಈ ವರ್ಷದಿಂದ ನಾವೇ ಸರ್ಕಾರದಿಂದ ಮತ್ತೆ ಅನುದಾನಿತ ಶಾಲೆಗೂ ಅಷ್ಟೇ ಅಲ್ಲ, ಫ್ರೀ ಬುಕ್ಸ್ ನಾವೇ ಕೊಡ್ತಾ ಇದೀವಿ ಮಕ್ಕಳಿಗೆ.